ಸಿಂಪ್ಲಿಫೈಡ್ ಎಸ್ ಓದ್ಕಲ್ಸಲ್ಲಿ ನಾವು KCL ನೋಡಿದ್ವಿ ಥಿಯರಿಟಿಕಲಿ, ಅಂದರೆ ಏನೋ ಜಂಕ್ಷನ್ ನೋಡ್ ಅಂದರೆ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ, ಯಾಕೆ ಸ್ಪ್ಲಿಟ್ ಆಗುತ್ತೆ, ಆನ್ ವಾಟ್ ಬೇಸ್ಡ್ ಅಂತ ಅಲ್ವಾ. ಸೊ ಈಗ ನಾವು ಪ್ರಾಕ್ಟಿಕಲಿ ಹೋಗೋಣ. ಓಕೆ, ಲೆಟ್ ಅಸ್ ಸಿ. ನೋಡಿ, ಇದು ಕಂಪೇರ್ಡ್ ಟು ಸ್ಟಡಿ ಆ್ಯಂಡ್ ವೆರಿಫೈ ದಿ ಕಿರ್ಚಾಫ್ ಲಾಗೋಸ್ಕರ ಒಂದು ಎಲ್ಲ ಬಿಲ್ಡ್ ಮಾಡಿದ್ರು ವಿರ್ಚುವಲ್ ಲ್ಯಾಬ್ಸ್ ವೆಬ್ಸೈಟಿಂದ. ಸೊ ನಾವಿಲ್ಲಿ ಏನು ಮಾಡೋಣ ಅಂದರೆ, ವೈರ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ಇದು ಫುಲ್ಲು ಕನ್ಫ್ಯೂಸ್ ಆಗಿಬಿಡಿ. ನೋಡಿ, ಇಲ್ಲಿರೋದು ಮೀಟರ್ಸ್, ಇದು ಪವರ್ ಸಪ್ಲೈ, ಇದು ನಮ್ಮ ಸರ್ಕ್ಯೂಟ್, ಇದು ನಮ್ಮ ವ್ಯಾಲ್ಯೂಸ್. ಓಕೆನಾ. ಸೊ ಇದು ಯೂಸಿಂಗ್ ಇನ್ಸ್ಟ್ರಕ್ಷನ್ಸು ನಾವು ಕನೆಕ್ಟ್ ಮಾಡ್ತೀವಿ. ಓಕೆನಾ. ಸೊ ಆ್ಯಸ್ ಯು ನೋ ದಟ್ ಬ್ಯಾಟ್ರಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಓಕೆನಾ. ದೆನ್ ಅಮ್ಮೀಟರ್ ಪಾಸಿಟಿವ್ ಆ್ಯಂಡ್ ಇದ್ರದ್ದು ನೆಗೆಟಿವ್. ಓಕೆನಾ. ದೆನ್ ಸೇಮ್ ಒಂದು ಪಾಸಿಟಿವ್, ಸಿಂಪಲ್ ಡಿಲೀಟ್ ಮಾಡಿ ಅಷ್ಟೇ. ಈ ಥರ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಿಲ್ಲ. ನೆಗೆಟಿವ್ ಪಾಸಿಟಿವ್. ಓಕೆನಾ. ದಿಸ್ ಈಸ್ ನೆಗೆಟಿವ್. ದೆನ್ ಇದರ ಪಾಸಿಟಿವ್. ಓಕೆ, ದೆನ್ ಇದ್ರ ನೆಗೆಟಿವ್. ಓಕೆನಾ. ಇದೆಲ್ಲ ಕನೆಕ್ಟ್ ಆದಮೇಲೆ ಒಂದ್ಸರಿ ಚೆಕ್ ಅಂತ ಹೊಡಿರಿ. ಎಸ್, ರೈಟ್ ಕನೆಕ್ಷನ್ಸ್, ಪ್ಲೀಸ್ ಚೂಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್. ಓಕೆನಾ. ಇಲ್ಲಿ ನೋಡಿ, R1 R2 R3. ನಾವೀಗ ಏನು ಮಾಡೋಣ ಅಂದರೆ, R1 ವ್ಯಾಲ್ಯೂ ಸೇ ಎಕ್ಸಾಂಪಲ್ ಜಸ್ಟ್ ಎನಫ್ ಟು ಟೇಕ್ 5. ಓಕೆನಾ. ದೆನ್ R2 ವ್ಯಾಲ್ಯೂ ಕೂಡ ಐ ಥಿಂಕ್ 5 ಕಮ್ಮಿ ತಗೋಣ. ಓಕೆನಾ, ಜಾಸ್ತಿ ತಗೋಣ, 7. ಓಕೆನಾ, 7. ದೆನ್ R3 1 ಅಲ್ಲಿ. ಓಕೆನಾ. ಕನೆಕ್ಷನ್ ಎಲ್ಲ ರೆಡಿ ಆಯಿತು. ಈಗ ಏನು ಮಾಡೋಣ, ಕನೆಕ್ಷನ್ಸ್ ಎಲ್ಲ ಆದಮೇಲೆ ಪವರ್ ಆನ್ ಮಾಡೋಣ. ಓಕೆನಾ. ಪ್ರಿಂಟ್ ರೆಸಿಸ್ಟ್, ಇದೆಲ್ಲ ಕನೆಕ್ಷನ್ ಇದೆಲ್ಲ ರೆಸಿಸ್ಟೆನ್ಸ್ ಎಲ್ಲ ವ್ಯಾಲ್ಯೂ ಕೊಟ್ಟು, ದೆನ್ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ ಏನಾಯಿತು, ಆ್ಯಡ್ ಬಟನ್ ರೀಡಿಂಗ್ಸ್ ದಿ ಅಬ್ಸರ್ವೇಷನ್ ಟೇಬಲ್ ಬಿಫೋರ್ ದಟ್ ವೋಲ್ಟೇಜ್, ದೆನ್ ಕ್ಲಿಕ್ ಆನ್ ದಿ ಪವರ್ ಬಟನ್ ಆ್ಯಂಡ್ ಟರ್ನ್ ಆನ್ ಪವರ್ ಸಪ್ಲೈ. ನಾವೆಲ್ಲ ಕನೆಕ್ಟ್ ಮಾಡಿದ್ವಲ್ವ, ಕೊಟ್ಟಾದ್ಮೇಲೆ ಸ್ಟೆಪ್ 4. ನೋಡಿ, ಪ್ರತಿಯೊಂದು ಕೂಡ ಕಲಿತಾನೆ ಮಾಡೋದು. ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಇದೆಲ್ಲ ನೋಡ್ಕೊಂಡು ಮಾಡ್ಬೋದಾಯಿತು. ಸೊ ಪ್ರತಿಯೊಂದು ಕಲಿಯೋದಿರುತ್ತೆ. ಸೊ ನೋಡಿ, ಇನ್ಸ್ಟ್ರಕ್ಷನ್ ನೋಡಿಕೊಂಡು ನಾವು ಕೂಡ ಆಗ್ಬಿಡ್ತೀವಿ. ಯಾರೂ ಕೂಡ ಫಸ್ಟಿಂದನೇ ಎಲ್ಲ ಗೊತ್ತು ಅಂತ ಇರಲ್ಲ. ಓಕೆನಾ. ಸೊ ವೆಯ್ಟ್, ಸಮಥಿಂಗ್ ವೆಂಟ್ ರಾಂಗ್ ಅನ್ಸುತ್ತೆ. ರೀಸೆಟ್ ಬೇಡ, ಪ್ರಿಂಟ್ ಆಗಿದೆ. ವೋಲ್ಟೇಜ್ ಎಲ್ಲ ಕೊಟ್ಟಿದ್ದೀವಿ. R3 ಕೊಡಬೇಕಲ್ವಾ, ಸಮ್ ವ್ಯಾಲ್ಯೂ ಕೊಡಲೇಬೇಕು ಅನಿಸುತ್ತೆ. 3 ಕೊಟ್ಟಿಲ್ಲ. ಓಕೆನಾ. ಆಯಿತು. ಇದೆಲ್ಲ ಮೇಲೆ ಎಸ್, ಪವರ್ ಆನ್ ಆಯಿತು. ಓಕೆನಾ. ನೆಕ್ಸ್ಟು ವೆರಿಫೈ KCL. ಓಕೆನಾ. ಈಗೆಲ್ಲ ಪವರ್ ಆನ್ ಆಯಿತು. ಈಗ ನಾವೇನು ಮಾಡೋಣ, ಸಮ್ ಎಕ್ಸ್ ವೋಲ್ಟೇಜ್, ಎಕ್ಸ್ ಆ ಎಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ, ಲೆಟ್ ಅಸ್ ಟೇಕ್ 2. ಎಸ್, 2 ವೋಲ್ಟೇಜ್ ಕೊಟ್ಟಿದ್ದೀವಿ. ಈ 2 ವೋಲ್ಟೇಜ್ಗೆ ಇಲ್ಲಿ ವೋಲ್ಟೇಜ್, ಈಗ ನಾವು ಕೊಟ್ಟಿರೋದಿಷ್ಟು ಬ್ಯಾಟ್ರಿಯಿಂದ ಸರ್ಕ್ಯೂಟಿಗೆ ಬರ್ತಾರೆ 2 ವೋಲ್ಟೇಜ್. ಓಕೆನಾ. ದೆನ್ ಆ್ಯಡ್ CL ನಾವು ಕೊಟ್ಟಿದ್ದು 2 ವೋಲ್ಟೇಜ್, 2. ಬಟ್ I1 I2 I3 ಕರೆಂಟ್ ಥ್ರೂ R1 R2 R3 ನಥಿಂಗ್ ಬಟ್ I1 I2 I3 ವ್ಯಾಲ್ಯೂಸ್ ಎಷ್ಟಿದೆ, ಇಷ್ಟಿದೆ. ಇದೆಲ್ಲ ಹಿಂಗೆ. ಸೊ ಇದನ್ನೇ ಈಗ ನಾವು KCL ಅಪ್ಲೈ ಮಾಡಿ ವೆರಿಫೈ ಮಾಡೋಣ. ಓಕೆನಾ. ಸೊ ಲೆಟ್ ಅಸ್ ಇಲ್ಲಿ ಬನ್ನಿ. ಸಪ್ಲೈ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದು, 2 ಅಲ್ವಾ, 2. ಸೊ R1 R2 R3 ಎಲ್ಲ ಎಷ್ಟಿದೆ, ಸಮ್ ವ್ಯಾಲ್ಯೂಸ್ ಇದೆ ಅಲ್ವಾ. ಸೊ ಇಲ್ಲಿ ನಾನು ರ್ಯಾಂಡಮ್ ಆವಾಗಲೇ ಮಾಡ್ಬೇಕಾದ್ರೆ ತಗೊಂಡಿದ್ದೆ. ಸೊ ಕರೆಕ್ಟ್ ವ್ಯಾಲ್ಯೂಸ್ ಎಷ್ಟಿದೆ, 573. ಓಕೆನಾ. 573. ಓಕೆನಾ. ನೆಕ್ಸ್ಟ್ I1 I2 I3 ಎಲ್ಲ ಎಷ್ಟಿದೆ, I1 ಬಂದು 0.2 0.08 0.197. ಇಲ್ಲಿ ನೋಡಿ, ಇಲ್ಲಿ I2ನಲ್ಲಿ ಕರೆಂಟ್ ತುಂಬ ಕಡಿಮೆ ಇದೆ. ಯಾಕೆ, ರೆಸಿಸ್ಟೆನ್ಸ್ 7 ಜಾಸ್ತಿ ಇದೆಲ್ಲ, ಹಂಗಾಗಿ. ಸೊ ಅರ್ಥ ಆಯ್ತಾ. ಸೊ ಈಗ ಎಲ್ಲ ವ್ಯಾಲ್ಯೂ ತೊಗೊಳೋದು ಬೇಡ, ಜಸ್ಟ್ ನಾನು ಒಂದು I ತಗೊಂಡು
ಐ ಅಂದರೆ ಟೋಟಲ್ ಕರೆಂಟ್ ಅಲ್ವಾ. ಸೊ ಐ ತೊಗೊಂಡು ಫಸ್ಟು ಐ ಎಷ್ಟಿದೆ 0.282 ಓಕೆನಾ. 0.282 ಓಕೆನಾ. ದೆನ್ ಐ ಟು ಬಂದು 0.282 ಆಯ್ತಲ್ವಾ. ಐ ಟು ಬಂದು 0.0845 ಓಕೆನಾ. ದೆನ್ ಐ ತ್ರೀ ವ್ಯಾಲ್ಯೂ ಬಂದು 0.197 ಓಕೆನಾ. ಆಯಿತು. ಈಗ ನಾವು ಕೇಸಲ್ಲಿ ಅಪ್ಲೈ ಮಾಡೋಣ. ನಮಗೆ ಅಂತ ಹೇಳಿದ್ರೆ 5 ಟೋಟಲ್ ಕರೆಂಟ್ ನೋಡಿ ಇಲ್ಲಿದೆ ಇದು ಟೋಟಲ್ ಕರೆಂಟ್. ನಾವೇನಂತ ಹೇಳಿದ್ವಿ, ಟೋಟಲ್ ಕರೆಂಟ್ ಇಸ್ ಈಕ್ವಲ್ ಟು ಇನ್ಪುಟ್ ಇಸ್ ಈಕ್ವಲ್ ಟು ಔಟ್ಪುಟ್. ಅಂದರೆ ನಾವು I1 ಇಸ್ ಈಕ್ವಲ್ ಟು I3 ಪ್ಲಸ್ I2 ಬರಬೇಕು. ಅದೇನಾದ್ರು ಬಂದಿಲ್ಲ ಅಂದರೆ ನಾವು ಕೇಸಲ್ಲಿ ಈ ಸರ್ಕ್ಯೂಟಲ್ಲಿ KCL ವೆರಿಫೈ ಮಾಡೋಕ್ಕಾಗಿಲ್ಲ ಅಂತ ಓಕೆನಾ. ಸೊ ಲೆಟಸ್ ಒಂದ್ಸಲಿ ಆ್ಯಡ್ ಮಾಡಿ ನೋಡಿ. 0.282 ಇಸ್ ಈಕ್ವಲ್ ಟು ಇವೆರಡು ಆ್ಯಡ್ ಮಾಡಿದ್ರೆ ಬರುತ್ತಾ ಓಕೆನಾ. ಬಂದೇ ಬರುತ್ತೆ. KCL ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಆಲ್ರೆಡಿ ಚೆಕ್ ಮಾಡಿ ನೋಡಿದೆ. 0.0845 ಪ್ಲಸ್ 0.197 0.0845 ಪ್ಲಸ್ 0.197 ಎಸ್ 0.815 ಬರುತ್ತೆ ಓಕೆನಾ. ನಿಯರ್ಲಿ ಓಕೆನಾ. ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿ, ಈಕ್ವಲ್ ಅಲ್ಲ ಇಲ್ಲಿ ಮೆನ್ಷನ್ ಮಾಡಿರುತ್ತೆ ಅಂತ. ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ ಇಷ್ಟು ಬಂದೇ ಬರುತ್ತೆ. ಎಸ್ ಏನಾಯಿತು, ವೆರಿಫೈ ಆಯಿತು ಓಕೆನಾ. ಓಕೆನಾ ವೆರಿಫೈ ಓಕೆನಾ. ಈಗ ಕ್ಯಾಲ್ಕುಲೇಟ್ ಮಾಡಿದ್ಬಿಟ್ಟು ಇಲ್ಲೇ ಇದೆಯಲ್ಲ, ಇವೆರಡು ಆ್ಯಡ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಗೊತ್ತಾಯಿತು ಓಕೆನಾ. ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ R1 ಅಂದರೆ ಈ R1 ಅಲ್ಲಿ ವೋಲ್ಟೇಜ್ ಎಷ್ಟಿದೆ. ಏಕೆಂದರೆ ನಾವು 2 ವೋಲ್ಟ್ ಕೊಟ್ಟಿದ್ದೀವಿ. ಡೈರೆಕ್ಟ್ ಇಲ್ಲಿಗೆ 2 ವೋಲ್ಟೇ ಬರಲ್ಲ. ಏನಕ್ಕೆ ಬರಲ್ಲ, ಇಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಯಾಕೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ ಓಕೆನಾ. ಸೊ ಹಂಗಾಗಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಅದೇ ಹೆಂಗೆ ಅಂದರೆ V ಇಸ್ ಈಕ್ವಲ್ ಟು IR ಅಂದರೆ ಟೋಟಲ್ ಕರೆಂಟ್ ಇದೆಯಲ್ಲ, ಟೋಟಲ್ ಕರೆಂಟ್ ಎಷ್ಟು, ಐ ವ್ಯಾಲ್ಯೂ ಎಷ್ಟಿತ್ತು 0.282 ಇಂಟು ನಮ್ಮ ರೆಸಿಸ್ಟೆನ್ಸ್ ಎಷ್ಟು ಇಂಟು 0.0828 ಇಂಟು R1 ಎಷ್ಟಿದೆ 5 ಇದೆ ಓಕೆನಾ. ಇಂಟು 5 ಕೊಟ್ಟರೆ ಈಗ ವ್ಯಾಲ್ಯೂ ಬರ್ತದಾ, ಆ ವ್ಯಾಲ್ಯೂ VR1 ಅಂತ 0.28 ಇಂಟು 5 1.41 ಬಂತು. ಅಂದರೆ 1.41 ಬಂತು ಓಕೆನಾ. ಇಟ್ ಮೀನ್ಸ್ ಇಲ್ಲಿ 1.14 ವೋಲ್ಟೇಜ್ ಇದೆ. ಅಂದರೆ ಎಷ್ಟು ಡ್ರಾಪ್ ಆಗಿದೆ, 2 ಇಸ್ ಈಕ್ವಲ್ ಟು -2 ಮಾಡಿದರೆ 0.59 ವೋಲ್ಟೇಜ್ ಡ್ರಾಪ್ ಆಗಿದೆ. ಏನು ಡ್ರಾಪ್ ಆಗಿದೆ, ಡ್ಯೂ ಟು ರೆಸಿಸ್ಟೆನ್ಸ್, ಕೊಲೈಡ್ ಆಫ್ ಎಲೆಕ್ಟ್ರಾನ್ ವಿತ್ ಆಟಮ್ ಓಕೆನಾ. ಹಂಗಾಗಿ ಇಷ್ಟು ಡ್ರಾಪ್ ಆಗಿದೆ ಓಕೆನಾ. ದೆನ್ ಈಗ ರಿಮೈನಿಂಗ್ ವೋಲ್ಟೇಜ್ ಅಂದರೆ ವಿ ಟೋಟಲ್. ಈಗ ಟೋಟಲ್ ವೋಲ್ಟೇಜ್ ಎಷ್ಟಿದೆ 2 ಇಸ್ ಈಕ್ವಲ್ ಟು VR1 ಎಷ್ಟು 1.41 ಪ್ಲಸ್ ವಿ ಪ್ಯಾರಲಲ್ ಅಂದರೆ ನೆಕ್ಸ್ಟ್ ಇಲ್ಲಿಗೆ ಪ್ಯಾರಲಲ್ ಇದು ಪ್ಯಾರಲಲ್ ಎಷ್ಟು ಬರುತ್ತೆ ಅಂತ ಓಕೆನಾ. ಸೊ ಇವಾಗ ಅಂದ್ಬಿಟ್ರೆ ವಿ ಪ್ಯಾರಲಲ್ ಇಸ್ ಈಕ್ವಲ್ ಟು 0.9 ಮೈನಸ್ 0. ಅಂದರೆ ವಿ ಟೋಟಲ್ ಎಷ್ಟಿದೆ ನಮ್ಮ ಹತ್ರ 0.2 ಮೈನಸ್ 0.1 ಸಾರಿ 1.41 0 ಪಾಯಿಂಟ್ ಎಲ್ಲ ಕೊಟ್ಟಿದ್ದು 2 ವೋಲ್ಟೇಜ್ ಓಕೆನಾ. ಅಂದರೆ 2 ಮೈನಸ್ 1.41 ಮಾಡಿದಾಗ 0.59 ಓಕೆನಾ. ಎಷ್ಟು ವೋಲ್ಟೇಜ್ ಹೋಗ್ತಿದೆ, ಇನ್ನು 0.59 ವೋಲ್ಟೇಜು ಹೋಗ್ತಿದೆ. ನಥಿಂಗ್ ಬಟ್ ಇಲ್ಲೂ ಕೂಡ 0.59 ಓಕೆನಾ. ಸೊ ದಿಸ್ ಈಸ್ ಅಬೌಟ್ 0.59 ವೋಲ್ಟೇಜ್ ಇಲ್ಲ. ಸೊ ಅರ್ಥ ಆಯ್ತಾ. ಸೊ ಈಗ ನಾವೇನಾದ್ರು ಒಂದು ವೆರಿಫೈ ಮಾಡಬೇಕಂದ್ರೆ, ಈಗ ಎಕ್ಸಾಂಪಲ್ ಒಂದೇ ಒಂದು ತೊಗೊಂಡು ವೆರಿಫೈ ಮಾಡೋಣ. ಏನು I3 ಎಷ್ಟು ಬಂದಿದೆ 0.197 ಅಲ್ವಾ. I3 ಈಸ್ ಈಕ್ವಲ್ ಟು 0.197 ಬರಬೇಕಂದ್ರೆ ಯಾವಾಗ ಮಾಡಿದಾಗ ವಿ ವ್ಯಾಲ್ಯೂ ಮತ್ತು ಆರ್ ವ್ಯಾಲ್ಯೂ ಅಪ್ಲೈ ಮಾಡಿದಾಗ. ವಿ ವ್ಯಾಲ್ಯೂ ಎಷ್ಟು 0. ಇದು ಆರ್ ವ್ಯಾಲ್ಯೂ ಎಷ್ಟಿದೆ, R3 3 ಓಮ್ ಇದೆ ಅಲ್ವಾ. 3 ಓಮ್ ಡಿವೈಡೆಡ್ ಬೈ
VO ಡಿವೈಡೆಡ್ ಬೈ ವೋಲ್ಟೇಜ್ ಎಷ್ಟು, ವಿ ಪ್ಯಾರಲಲ್ ವೋಲ್ಟೇಜ್ ಇದೆಯಲ್ಲ ಅದೇ ವೋಲ್ಟೇಜ್ 0.59. ಓಕೆನಾ. ಸೊ 0.59 ಡಿವೈಡೆಡ್ ಬೈ 59 ಡಿವೈಡೆಡ್ ಬೈ 3, 0.1966 ಅಂತ ಬರ್ತಿದೆ. 0.1966 ಅಪ್ರಾಕ್ಸಿಮೇಟ್ಲಿ 0.197. ಸೊ ನಾವು ಕೊಟ್ಟಿದ್ದ ವ್ಯಾಲ್ಯೂ ಎರಡು ಕೂಡ ಮ್ಯಾಚ್ ಆಗ್ತಾರೆ. I2ಗೂ ವೆರಿಫೈ ಮಾಡಿ ಮತ್ತು I1ಗೂ ವೆರಿಫೈ ಮಾಡಿ. ಸೊ ಫೈನಲಿ ಕನ್ಕ್ಲೂಷನ್ ಏನಪ್ಪ ಅಂದರೆ, ವೋಲ್ಟೇಜ್ ಡಿವಿಷನ್ ಕರೆಕ್ಟ್ ಆಯಿತು, ಕರೆಂಟ್ ಡಿವಿಷನ್ ಕೂಡ ಕರೆಕ್ಟ್, ಕೇಸ್ ಇಸ್ ಸ್ಯಾಟಿಸ್ಫೈಡ್, ಓಮ್ಸ್ ಲಾ ಆಲ್ಸೋ ವೆರಿಫೈಡ್. ದಿಸ್ ಈಸ್ ಆಲ್ ಅಬೌಟ್. ಓಕೆನಾ. ಗ್ರಾಫ್ ಅಂದರೆ ಗ್ರಾಫ್ ಬರುತ್ತೆ. ಗ್ರಾಫ್ ಯಾವಾಗ ಬರುತ್ತೆ ಅಂದರೆ, ನೋಡಿ ನಾವೇನಾದ್ರು ಪ್ಲಾಟ್ ಅಂತ ಕೊಟ್ಟರೆ ಇಲ್ಲಿ ಬರ್ತಿದ್ವಿ, ಮಿನಿಮಮ್ 6 ಅಬ್ಸರ್ವೇಷನ್ ಅಂದರೆ ಇದೇ ಥರ ವೋಲ್ಟೇಜ್ 6 ವೋಲ್ಟೇಜ್ ವೇರಿಯೇಷನ್ ಮಾಡಿಕೊಟ್ರೆ ಗ್ರಾಫ್ ಬರುತ್ತೆ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಪ್ರಾಕ್ಟಿಕಲ್. ಸೊ ಈ ಥರ ಯಾರೂ ಮಾಡಿರಲ್ಲ ಐ ಥಿಂಕ್ ಕೇಸಲ್ಲಿ ಈ ಥರ ಎಲ್ಲ ಪ್ರೂವ್ ಮಾಡೋದಿಲ್ಲ. ನಾನೇನಕ್ಕೆ ಅಂದರೆ ಅಟ್ಲೀಸ್ಟ್ ನಮ್ಮ ಕರ್ನಾಟಕದವರಿಗೆ ಈ ರೀತಿಯೂ ಕೂಡ ಲೈಕ್ ಅಡ್ವಾನ್ಸ್ ಆಗಿರಬೇಕು ಅನ್ನೋದು ನಮ್ಮಿದು ಹೋಪ್. ಅಂದರೆ ಲೈಕ್ ಎಲ್ಲೇ ಹೋದ್ರೂ ಕೂಡ ಅಟ್ಲೀಸ್ಟ್ ಇದು ಗೊತ್ತಿಲ್ಲ ಅಂತ ಅಂದ್ಕೊಂಡಿರಬಾರ್ದು. ಈ ಥರ ಇದೆ ಅಂತ ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ಬೇಕು. ಓಕೆನಾ. ಸೊ ದಿಸ್ ಈಸ್ ಅವರ್ ಇಂಟೆನ್ಷನ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ. ಏನಾದರೂ ನನ್ನ ಕಡೆಯಿಂದ ತಪ್ಪಿದರೆ ಮೆನ್ಷನ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು.